ವೋಟ್ ರಾಬರಿ ಅರ್ಥಾತ್ ಮತ ಚೋರಿ ಪ್ರಕರಣ ಮತ್ತೆ ಸಂಚಲನವನ್ನು ಮೂಡಿಸ್ತಾ ಇದೆ. ವೋಟ್ ಚೋರಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಜಾಗೊಂಡಿದೆ. ಮತ ಚೋರಿ ಪ್ರಕರಣ ಪಬ್ಲಿಕ್ ಇಂಟ್ರೆಸ್ಟ್ ಅರ್ಜಿ ವಜಾ ಆಗಿದೆ. ವೋಟ್ ಚೋರಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಜಾಗೊಂಡಿದೆ. ಮಹದೇವಪುರದಲ್ಲಿ ನಕಲಿ ಮತದಾರರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಡೆವಲಪ್ಮೆಂಟ್ ಸುದ್ದಿ. ರಾಹುಲ್ ಗಾಂಧಿ ಆರೋಪದ PIL ಅನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. PIL ಮೂಲಕ ಅಲ್ಲ, ಬೇರೆ ಮಾರ್ಗದಲ್ಲಿ ಹೋಗಿ ಸುಪ್ರೀಂ ಸೂಚನೆ ಕೊಟ್ಟಿದೆ. ಕೋರ್ಟ್ ಸೂಚನೆ ಇದೆ. ಮಹದೇವಪುರ ಕ್ಷೇತ್ರದಲ್ಲಿ 40,000ಕ್ಕೂ ಹೆಚ್ಚು ನಕಲಿ ಹೆಸರು ಸಂಬಂಧಪಟ್ಟಂತೆ ಪ್ರಕರಣ, 10,000ಕ್ಕೂ ಹೆಚ್ಚು ನಕಲಿ ದಾಖಲೆಗಳು ಪತ್ತೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ. ಆಳಂದ ಮಹಾರಾಷ್ಟ್ರದಲ್ಲಿಯೂ ಕೂಡ ಮತದಾರರ ಪಟ್ಟಿ ತಿರುಚಿದ್ದಾರೆ ಎಂಬ ದೂರು ಕೂಡ ದಾಖಲಾಗಿತ್ತು. ಒಬ್ಬ ವ್ಯಕ್ತಿಗೆ ಒಂದು ಮತ ತತ್ವಕ್ಕೆ ಧಕ್ಕೆ ಅರ್ಜಿದಾರರ ವಾದ ಇತ್ತು. PIL ಅನ್ನ ಅದೇ ಅರ್ಥದಲ್ಲಿ ಸಲ್ಲಿಕೆ ಮಾಡಲಾಗಿತ್ತು. ಚುನಾವಣಾ ಆಯೋಗ ಪಾರದರ್ಶಕತೆ ಪ್ರಶ್ನೆಯಡಿ PIL ತಿರಸ್ಕಾರ ಆಗಿದೆ. ಮತಚೋರಿ ಪ್ರಕರಣ ಎಲೆಕ್ಷನ್ ಕಮಿಷನ್ ಅವರ ಪಾರದರ್ಶಕತೆಯನ್ನೇ ಪ್ರಶ್ನೆ ಮಾಡುವಂತಹದ್ದು. PIL ಅರ್ಜಿ ಸಲ್ಲಿಕೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಕೋರ್ಟ್ ಮುಖಾಂತರ ಅಲ್ಲ, ಬೇರೆ ಕಾನೂನು ಮಾರ್ಗದಲ್ಲಿ ನೀವು ಸಂಚರಿಸಿ ಇದನ್ನ ವಾದ ಮಾಡಬಹುದು. ಇದು ನಿಜಕ್ಕೂ ಕೂಡ ಪಾಟೀಲ್ ಅವರಿಗೂ ಮತ್ತು ರಾಹುಲ್ ಗಾಂಧಿಗೂ ಒಂದು ತೀವ್ರ ಮುಜುಗರ ತರುವಂಥ ವಿಚಾರ. ನ್ಯಾಯಾಲಯದಲ್ಲಿ ಹಿನ್ನಡೆಯಾಗಿರೋದು. ಮಹದೇವಪುರ ಬೆಂಗಳೂರಿನ ಒಂದು ಕ್ಷೇತ್ರ. ಕಳೆದ ಲೋಕಸಭಾ ಚುನಾವಣೆ ಅರ್ಥಾತ್ MP ಎಲೆಕ್ಷನ್ ಸಂದರ್ಭ ಕಳ್ಳ ಮಾರ್ಗ, ವಾಮ ಮಾರ್ಗ, ಈ ಮಾರ್ಗಗಳಿಂದ ಪ್ರವೇಶ ಮಾಡಿ BJP ಅಧಿಕಾರವನ್ನು ಗಿಟ್ಟಿಸಿಕೊಂಡಿದೆ ಅನ್ನೋ ಆರೋಪ. ಈ ಮಾರ್ಗದ ಮುಖಾಂತರ ಹೆಂಗೆ ಅಧಿಕಾರ ಗಿಟ್ಟಿಸಿಕೊಂಡ್ರು ಅಂತ ಕೇಳಿದ್ರೆ, ಒಂದು ಮನೆಯ ಒಬ್ಬ ವ್ಯಕ್ತಿಯ ವೋಟರ್ ID ಆ ಹೆಸರಿನಲ್ಲಿ 5-6 ಜನ ಹಾಕ್ತಾ ಇದ್ರು. ಅವರಿಗೆ ಬೇಕಾದವರ ವೋಟರ್ ಲಿಸ್ಟ್ಗಳು ಪ್ರತ್ಯಕ್ಷಗೊಂಡು ಬೇಡದವರ ವೋಟರ್ ಲಿಸ್ಟ್ಗಳು ಅಪ್ರತ್ಯಕ್ಷಗೊಳ್ತಾ ಇತ್ತು ಅನ್ನೋ ಗಂಭೀರವಾದಂಥ ಆರೋಪ, ಜಾಗತಿಕ ಮಟ್ಟದಲ್ಲಿ ಚರ್ಚೆಯಾದಂಥ ಆರೋಪ. ಹಾಗಾಗಿ EVM ಮಷೀನೇ ಬೇಡ, ಬ್ಯಾಲೆಟ್ ಪೇಪರೇ ಬೇಕು ರಾಷ್ಟ್ರಕ್ಕೆ ಅನ್ನೋ ಚರ್ಚೆಗಳಾಯಿತು. ಆದರೆ ರಾಜ್ಯದಲ್ಲಿ EVM ಬೇಕಾ, ಬ್ಯಾಲೆಟ್ ಬೇಕಾ ಅನ್ನೋ ತೀರ್ಮಾನ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರ, ರಾಜ್ಯದ ವ್ಯಾಪ್ತಿಗೆ ಬರೋದಿಲ್ಲ. ಆದರೆ ಸ್ಥಳೀಯ ಎಲೆಕ್ಷನ್ಗಳಿಗೆ BBMPನೋ ZP ಎಲೆಕ್ಷನೋ, ಈ ಎಲೆಕ್ಷನ್ಗಳಿಗೆ ಬ್ಯಾಲೆಟ್ ಬೇಕಾ, EVM ಬೇಕಾ, ಅದು ರಾಜ್ಯ ಸರ್ಕಾರ ನಿರ್ಧಾರ ಮಾಡ್ಬೋದು. ಅದರಲ್ಲಿ ಯಾವ ನಕಾರಗಳಿಲ್ಲ. ಸೊ ಮಹದೇವಪುರದಲ್ಲಿ ನಕಲಿ ಮತದಾರರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟಿಗೆ ಸಲ್ಲಿಕೆಯಾಗಿದ್ದ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅರ್ಜಿ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ, ಅದನ್ನು ಕೋರ್ಟ್ ವಜಾ ಮಾಡಿದೆ. ನಿಮಗೆ ಈ ಮಾರ್ಗದ ಮುಖಾಂತರವನ್ನು ಹೊರತುಪಡಿಸಿ ಬೇರೆ ಮಾರ್ಗವನ್ನು ಅನುಸರಿಸಬಹುದು. ನಿಮ್ಮ ಅರ್ಜಿಯನ್ನು ಪುರಸ್ಕಾರ ಮಾಡೋದಿಲ್ಲ. ಅರ್ಜಿ ವಜಾ. ಅದು ಪುರಸ್ಕಾರಗಳಿಲ್ಲದೆ ಅರ್ಜಿ ವಜಾ ಆಗಿರುವಂತಹದ್ದು. ಇದು ರಾಹುಲ್ ಗಾಂಧಿಗೆ ಹಿನ್ನಡೆ ತಂದಿದೆ. PIL ಮೂಲಕ ಅಲ್ಲ, ಬೇರೆ ಮಾರ್ಗದಲ್ಲಿ ಹೋಗಿ ಸುಪ್ರೀಂ ಸೂಚನೆಯನ್ನು ಕೊಟ್ಟಿದೆ. ಮಹದೇವಪುರ ಕ್ಷೇತ್ರದಲ್ಲಿ 40,000ಕ್ಕೂ ಹೆಚ್ಚು ನಕಲಿ ಹೆಸರು ಸಂಬಂಧಪಟ್ಟಂತೆ ಪ್ರಕರಣ, ಅದು 10,000ಕ್ಕೂ ಹೆಚ್ಚು ನಕಲಿ ದಾಖಲೆಗಳನ್ನು ಪತ್ತೆ ಮಾಡಲಾಗಿದೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೋರ್ಟ್ನಲ್ಲಿ ರಾಹುಲ್ ಗಾಂಧಿಗೆ ಭಾರಿ ಹಿನ್ನಡೆಗಳಾಗಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಜಾಗೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.